ಇವಾಗ ಮ್ಯಾಟ್ರ್ ಏನು ಗೊತ್ತಾ, ನಾನು ಬೆಂಗಳೂರಿಂದ ನಮ್ಮ ಹಳ್ಳಿಗೆ ಕೃಷಿ ಮಾಡೋಣ ಅಂತ ಬಂದು ಸುಮಾರು 3 ವರ್ಷ ಆಯಿತು. ಈ 3 ವರ್ಷದಲ್ಲಿ ಏನೇನೆಲ್ಲ ಆಯಿತು, ಏನೇನು ಮಾಡಿದೆ ಅಂತ ಸಿಂಪಲ್ಲಾಗಿ ಒಂದು ಕತೆ ಹೇಳೋಣ ಅಂತ. ಓಕೆ. ತುಂಬ ವರ್ಷಗಳಿಂದ ಬೇಸಾಯ ಮಾಡದೆ ಖಾಲಿ ಬಿಟ್ಟಂತಹ ಜಮೀನು ಕಾಡಿನ ರೀತಿಯಾಗಿತ್ತು. ಈ ಎಲ್ಲ ಪ್ರಾಣಿಗಳು ನಮ್ಮ ಜಮೀನಿನ ಸುತ್ತಮುತ್ತ ಓಡಾಡುವಾಗ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಂಥವು. ತೋಟ ಮಾಡೋಣ ಅಂತ ಡಿಸೈಡ್ ಆದಮೇಲೆ ಮೊದಲಿಗೆ ಜಮೀನು ಲೆವೆಲ್ ಮಾಡೋಂಥ ಕೆಲಸ ಶುರು ಆಯಿತು. ತ್ರೀ ಡೇಸ್ ಫುಲ್ ಡೇ JCB ವರ್ಕ್ ಮಾಡಿ ಆಲ್ಮೋಸ್ಟ್ ಕೆಲಸ ಮುಗಿದಿತ್ತು. ನೆಕ್ಸ್ಟ್ ಡೇನೇ ಜೋರಾಗಿ ಮಳೆ ಬಂದು ನಮ್ಮ ಜಮೀನು ಮಣ್ಣೆಲ್ಲ ಕೊಚ್ಕೊಂಡೋಗಿ ಪಕ್ಕದ ತೋಟ ಸೇರಿಕೊಂಡಿತ್ತು. ಇನ್ನು ಜಮೀನು ಲೆವೆಲ್ ಮಾಡಿದ ಕೆಲಸ ಸಾಕು ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿದ್ವಿ. ತೋಟ ಅಂದಮೇಲೆ ಒಂದು ಮನೆ ಇರಲೇಬೇಕಲ್ವ, ಹಾಗೆ ಒಂದು ಪುಟ್ಟದಾದ ಮನೆ ಕೂಡ ರೆಡಿ ಆಯಿತು. ಜೊತೆಗೆ ನೀರಿಲ್ಲದೆ ತೋಟ ಹೇಗೆ ಮಾಡೋಕ್ಕಾಗುತ್ತೆ, ಅದು ಈಗಿನ ಮಳೆ ನಂಬ್ಕೊಂಡು ದೇವ್ರ ದಯೆಯಿಂದ 2 ಇಂಚ್ ನೀರು ಸಿಕ್ತು. ಬೋರ್ ಜೊತೆಗೆ ಪೈಪ್ಲೈನ್ ಕೆಲಸ ಎಲ್ಲ ಮುಗಿದ್ಮೇಲೆ ಪೂರ್ತಿ 2 ಎಕರೆ ಜಮೀನಿಗೆ ತೆಂಗಿನ ಸಸಿ ಹಾಕಿದ್ವಿ. ಇದ್ರ ಜೊತೆಗೆ ಬೇರೆ ಏನಾದರೂ ಕ್ರಾಪ್ ಬೆಳಿಬೇಕು ಅಂತ ಅಂದ್ಕೊಂಡು ಕಲ್ಲಂಗಡಿ ಬೆಳೆ ಚೂಸ್ ಮಾಡಿಕೊಂಡೆ. ಇದು ನನ್ನ ಮೊದಲನೇ ಪ್ರಯತ್ನ. ಹಾಗಾಗಿ ತುಂಬ ಊರುಗಳನ್ನು ಸುತ್ತಿ ತೋಟ ಮಾಡಿರೋರನ್ನ ಕೇಳಿ ತಿಳ್ಕೊಂಡೆ. ಕಲ್ಲಂಗಡಿ 3 ತಿಂಗಳ ಬೆಳೆ, ಆಳುಗಳು ಅಷ್ಟಾಗಿ ಬೇಕಾಗಲ್ಲ. ಒಬ್ಬರು 2 ಎಕರೆನ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಕಲ್ಲಂಗಡಿ ಬೆಳೆಗೆ ಬೇಕಾದ ರೀತಿಲಿ ಭೂಮಿನ 2-3 ರೀತಿಲಿ ಉಳುಮೆ ಮಾಡಿ, ರೋಟರ್ ಹೊಡಿಸಿ, ಬೆಡ್ ಮಾಡಿಸಿ ಕಲ್ಲಂಗಡಿ ಸಸಿ ನಾಟಿ ಮಾಡಿಸ್ದೆ. ಈ ಬೆಳೆಗೆ ಮಲ್ಚಿಂಗ್ ಪೇಪರ್ ಇಲ್ಲದೆ ಈಲ್ಡ್ ಅಷ್ಟಾಗಿ ಬರೋದಿಲ್ಲ ಅಂತ ಹೇಳ್ತಿದ್ರು. ನಮಗೆ ಟೈಮಿಗೆ ಸರಿಯಾಗಿ ಆಳುಗಳು ಸಿಗದೆ ಹಾಗೆ ನಾಟಿ ಮಾಡಿಸ್ಬಿಟ್ಟೆ. ಆದರೂ ಟೈಮ್ ಸರಿಯಾಗಿ ಗೊಬ್ಬರ ಕೊಟ್ಕೊಂಡು ಮೆಡಿಸಿನ್ ಸ್ಪ್ರೇ ಮಾಡಿಕೊಂಡು ಒಂದು ಲೆವೆಲ್ಗೆ ಚೆನ್ನಾಗೇ ಮೇಂಟೈನ್ ಮಾಡಿದ್ವಿ. ಇಷ್ಟು ದಿನ ಈ ಜಮೀನು ಖಾಲಿ ಇದ್ದಿದ್ದರಿಂದ ಭೂಮಿ ಅಷ್ಟಾಗಿ ಫಲವತ್ತಾಗಿರಲಿಲ್ಲ. ಹೆಚ್ಚಿನ ಕೊಟ್ಟಿಗೆ ಗೊಬ್ಬರ ಹಾಕಬೇಕಾಗಿತ್ತು ಅಂತ ಅನಿಸುತ್ತೆ. 3 ತಿಂಗಳು ಮುಗಿಯುವಷ್ಟರಲ್ಲೇ 2 ಎಕರೆಯಿಂದ 1 ಲಕ್ಷ ಖರ್ಚಾಗಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಈಲ್ಡ್ ಬಂದಿಲ್ಲ ಅಂದ್ರೂ ಒಂದು ಲೆವೆಲ್ಗೆ ಬೆಳೆ ಬಂದಿತ್ತು. ಸುಮಾರು ಬೈಯರ್ಸ್ ಬಂದು ತೋಟ ನೋಡಿಕೊಂಡು ಆಲ್ಮೋಸ್ಟ್ ಮಾತುಕತೆ ಮುಗ್ದಿತ್ತು. ಹೇಗೋ ಲಾಭ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಖರ್ಚು ಮಾಡಿರೋಷ್ಟು ದುಡ್ಡಾದರೂ ಬರುತ್ತಲ್ಲ ಅಂತ ಸಮಾಧಾನವಾಗಿದ್ದೆ. ಅದೇ ಟೈಮಲ್ಲೇ ಬಂತು ನೋಡಿ. ध्यान से सुनिए, पूरे देश में आज रात 12 बजे से संपूर्ण देश में संपूर्ण लॉकडाउन होने जा रहा है. ಅಲ್ಲ, ಹೆಂಗ್ರಿ ತಡ್ಕೊಳ್ಳೋದು ಜೀವ? ಅಲ್ಲ, ಕಷ್ಟಪಟ್ಟು 3 ತಿಂಗಳು ಬೆಳೆಸಿದ ಬೆಳೆ 1 ರೂಪಾಯಿ ಸಿಗಲಿಲ್ಲ ಅಂದರೆ ಹೇಗಾಗಿರ್ಬೇಡ. ಮೊದಲೇ ಜನ ಬೆಂಗಳೂರಿಂದ ಬಂದವನೇ, ಅಲ್ಲಿ ಕಡ್ದು ಕಟ್ಟೆ ಹಾಕಿದಾಯ್ತು, ಇವಾಗ ಇಲ್ಲಿ ದಾಬಾಗಾಗಿ ಬಂದವನೇ ಅಂತ ಮಾತಾಡ್ತಿದ್ರು. ಅದೇ ಟೈಮ್ ಸರಿಯಾಗಿ ಈ ಲಾಕ್ಡೌನ್ ಬೇರೆ ಅನೌನ್ಸ್ ಮಾಡಿದ್ದಾರೆ. ಸೊ ಎಲ್ಲ ಫ್ರೂಟ್ನೆಲ್ಲ ಅರೆಸ್ಟ್ ಮಾಡಿ ಒಂದು ಕಡೆ ರಾಶಿ ಮಾಡಿದ್ವಿ. ಸ್ವಲ್ಪ ಜನ ಬಂದು ಫ್ರೀಯಾಗಿ ಎತ್ಕೊಂಡು ಹೋದರು. ಕೊನೆಗೆ ನಾವೇ ಹಳ್ಳಿಗೆ ಹೋಗಿ ಮಾರೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಾಗಲೇ ಎಲ್ಲ ಕೊಳೆಯೋಕ್ಕೆ ಶುರು ಆಗಿತ್ತು. ಕೃಷಿ ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ಕ್ಯಾಲ್ಕುಲೇಟ್ ಇಟ್ಕೊಂಡು ಲೆಕ್ಕ ಆಗ್ತಾಯಿದ್ದೆ. ಇದಕ್ಕೆ ಇಷ್ಟು ಖರ್ಚಾಗ್ಬೋದು, ಅದಕ್ಕೆ ಅಷ್ಟು ಖರ್ಚಾಗ್ಬೋದು, ಇಷ್ಟು ಖರ್ಚಾದರೆ ಇಲ್ಲಿ ಇಷ್ಟು ವಾಪಸ್ ಬರುತ್ತೆ, ಆ ರೀತಿ ಬರೀ ಕ್ಯಾಲ್ಕುಲೇಷನ್ಗಳಲ್ಲೇ ಇರ್ತಾಯಿದ್ದೆ. ಆಬ್ವಿಯಸ್ಲಿ ನಿಮ್ಮಲ್ಲೂ ಹಾಗೆ ಯಾರಾದರೂ ಇರ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಬಂದು ಕೃಷಿ ಪ್ರಾರಂಭ ಮಾಡಿದ್ಮೇಲೆ ಗೊತ್ತಾಯಿತು, ಅದು ಅಷ್ಟು ಸುಲಭಕ್ಕೆ ಸಿಗೋದಲ್ಲ. ಒಂದು ರೀತಿ ತಪಸ್ ಮಾಡಬೇಕು ಅಂತಾರಲ್ಲ, ಹಾಗೆ ತಪಸ್ ಮಾಡೇ ಪಡಿಬೇಕು. ಒಂದೊಂದು ಸರಿ ಹಾಕಿರೋ ಬಂಡವಾಳನೂ ಬರೋದಿಲ್ಲ. ನೆಕ್ಸ್ಟ್ ಏನಾದರೂ ತರಕಾರಿ ಬೆಳೆಯೋಣ ಅಂತ ಅಂದ್ಕೊಂಡು ಬೀನ್ಸ್ ಬೀಜ ಹಾಕಿದೆ. ನಮ್ಮ ಟೈಮಿಗೆ ಸರಿಯಾಗಿ ನಾವು ನಾಟಿ ಮಾಡಿದ ದಿನದಿಂದ 1 ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಮಳೆ ಬಂದು ಆ ಬೀಜ ಹಾಗೆ ಕೊಳ್ತೋಯ್ತು. ಸರಿ, ಹೇಗೋ ಮಲ್ಚಿಂಗ್ ಪೇಪರ್ ಇದೆಯಲ್ಲ ಅಂತ ಹೇಳಿ
ಅದೇ ಜಮೀನಿಗೆ ಟೊಮೊಟೊ ಸಸಿ ನಾಟಿ ಮಾಡಿಸ್ದೆ. ಗೊಬ್ಬರ ಹಾಗೂ ಪೆಸ್ಟಿಸೈಡ್ಸ್ನ ಟೈಮ್ಗೆ ಮೇಂಟೈನ್ ಮಾಡೋದ್ರಿಂದ ಗಿಡ ಚೆನ್ನಾಗೇ ಬಂತು. ಎಲ್ಲಿವರೆಗೂ ರೋಗ ಬರದೇ ಇರೋ ಹಾಗೆ ನಾವು ತಡಿತೀವೋ ಅಲ್ಲಿವರೆಗೂ ಗಿಡನೂ ಚೆನ್ನಾಗಿರುತ್ತೆ, ಒಳ್ಳೆ ಕಾಯಿ ಕೂಡ ಸಿಗುತ್ತೆ. ಬೇರೆ ಡಿಸ್ಟಿಕ್ಗಳಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ ಹಾಗಾಗಿ ನಮಗೆ ಟೊಮೊಟೊಗೆ ಒಳ್ಳೆ ರೇಟೇ ಸಿಕ್ತು. 350 ರೂಪಾಯಿ, 400 ರೂಪಾಯಿ, 10, 20, 35, 40, 440 ಸಾರಿ, 440 ರೂಪಾಯಿ, 440 ಜಾಕಿ. ನೋಡಿ, ಇದು ಲಾಸ್ಟ್ ಹಾರ್ವೆಸ್ಟ್. ಆಲ್ಮೋಸ್ಟ್ ಈ ಬೆಳೆ ಮುಗಿತಾ ಬಂದಿದೆ. ಹೇಗೂ ಒಳ್ಳೆ ರೇಟ್ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಇನ್ನೊಂದು ಪ್ಲಾಟಲ್ಲಿ ಮತ್ತೆ ಟೊಮೊಟೊ ಸಸಿ ಹಾಕ್ಸ್ದೆ. ನನ್ನ ಬ್ಯಾಡ್ ಟೈಮ್ ಮತ್ತೆ ಶುರು ಆಯಿತು. ಕೊನೆ ಪಕ್ಷ ಖರ್ಚು ಮಾಡಿರೋ ದುಡ್ಡಾದರೂ ವಾಪಸ್ ಬರುತ್ತೋ ಇಲ್ವೋ ಅನ್ನೋ ಹಾಗಾಗೋಯ್ತು. KG 5 ರೂಪಾಯಿ 6 ರೂಪಾಯಿ ಟೊಮೊಟೊ ಅಂದರೆ ನಾವಿಲ್ಲಿಂದ ಹಾರ್ವೆಸ್ಟ್ ಮಾಡಿ ಮಾರ್ಕೆಟ್ ತೊಗೊಂಡೋಗೋ ಕೂಲಿ ಖರ್ಚು ಕೂಡ ಬರ್ತಿರ್ಲಿಲ್ಲ. ಹಾಗೆ ಗಿಡದಲ್ಲಿ ಬಿಟ್ಬಿಟ್ವಿ. ಇನ್ನೇನು ಮಾಡೋದು? ಈ ಟೊಮೊಟೊ ಬೆಳೆದು ಕೋಟಿ ನೋಡಿರೋರು ಇದ್ದಾರೆ, ಬೀದಿಗೆ ಬಂದಿರೋರು ಇದ್ದಾರೆ. ಇಲ್ಲಿನ ಜನ ಹೇಳ್ತಿರ್ತಾರೆ, ಈ ಟೊಮೊಟೊ ಬೆಳೆಯೋದು ಒಂದು ರೀತಿ ಈ ಕಾರ್ಡ್ಸ್ ಆಡ್ದಂಗೆ, ಬಂದರೆ ಬಂತು ಇಲ್ಲ ಹೋದ್ರೆ ಹೋಯ್ತು ಅನ್ನೋಗೆ. ಕೊರೋನಾ ಲಾಕ್ಡೌನಿಂದ ತುಂಬ ಜನ ಬೆಂಗಳೂರು ಬಿಟ್ಟು ತಮ್ಮ ಹಳ್ಳಿಗಳಿಗೆ ಹೋಗಿ ಕೃಷಿ ಪ್ರಾರಂಭ ಮಾಡಿದ್ದಾರೆ. ಕೋಳಿ ಸಾಕಣೆ ಮಾಡೋದು, ಇಲ್ಲ ಕುರಿ ಮೇಕೆಗಳನ್ನ, ಯುವಕರಿಗೆ ಒಂದು ರೀತಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರುತ್ತೆ. ಆದರೆ ಅದು ಎಷ್ಟು ದಿನ ಹೀಗೆ ಸಸ್ಟೈನ್ ಆಗುತ್ತೆ ಅನ್ನೋದು ಹೇಳಕ್ಕೆ ಬರೋದಿಲ್ಲ. ನೆಕ್ಸ್ಟು ಹಾರ್ಟಿಕಲ್ಚರ್ ಕ್ರಾಪ್ ಬೆಳೆಯೋಣ ಅಂತ ಹೇಳಿ ಪಪ್ಪಾಯ ಚೂಸ್ ಮಾಡಿಕೊಂಡೆ. ಈ ಬೆಳೆಗೆ ಬೇಕಾದ ರೀತಿಲಿ 2-3 ಥರ ಉಳುಮೆ ಮಾಡಿಸಿ, ರೋಡಿಸಿ, ಗೊಬ್ಬರ ಹಾಕಿ ಸಸಿ ನಾಟಿ ಮಾಡಿಸ್ದೆ. ಇದರ ಜೊತೆಗೆ ಮಧ್ಯದಲ್ಲಿ ಚೆಂಡು ಸಸಿ ಕೂಡ ಹಾಕಿದೆ. ಚೆಂಡು 3 months ಕ್ರಾಪ್. ಸೊ ಚೆಂಡು ಹಾಕೋದ್ರಿಂದ ಇನ್ಸೆಕ್ಟ್ಸ್ ಕಂಟ್ರೋಲ್ ಮಾಡ್ಬೋದು. ಈ ಫ್ಲವರ್ಗಳಿಗೆ ಇನ್ಸೆಕ್ಟ್ಸ್ ಅಟ್ರಾಕ್ಟ್ ಆಗಿ ಪಪ್ಪಾಯ ಗಿಡ ಸೇಫ್ ಆಗಿರುತ್ತೆ. ಕಳೆ ಗಿಡಗಳೇ ತಿನ್ಕೊಂಡ್ಬಿಡುತ್ತೆ. ಈ ಮುಂಚೆ ತೋಟ ಮಾಡಿರೋರ ಗೈಡೆನ್ಸ್ ತೊಗೊಂಡು ಅವ್ರು ಹೇಳಿದಾಗೆ ಫರ್ಟಿಲೈಸರು, ಪೆಸ್ಟಿಸೈಡ್ಸ್ನ ಪ್ರತಿ ತಿಂಗಳು ಮೇಂಟೈನ್ ಮಾಡ್ಕೊಂಡು ಬಂದೆ. ಕಳೆಯಿಂದ ಈ ಕೀಟಗಳು ಬರುತ್ತೆ ಮತ್ತು ಪಪ್ಪಾಯ ಪ್ಲ್ಯಾಂಟ್ಗೆ ಎಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಪ್ರತಿ ತಿಂಗಳು ಕಳೆನ ಮೇಂಟೈನ್ ಮಾಡ್ತಾ ಇರಬೇಕು. ಮೊದಲೇ ಹೇಳಿದಾಗೆ ನಮಗಿಲ್ಲಿ ಆಳುಗಳ ಸಮಸ್ಯೆ. ಹಾಗಾಗಿ ಪ್ರತಿ ತಿಂಗಳು ರೋಡ್ ಓಡಿಸ್ಬೇಕಾಗಿತ್ತು. ಸುಮಾರು 6 ತಿಂಗಳ ಕಾಲ ಯಾವುದೇ ರೋಗ ಇಲ್ಲದೆ ಎಲ್ಲ ಪ್ಲ್ಯಾಂಟ್ಗಳು ಹೆಲ್ತಿಯಾಗೇ ಇದ್ವು. ಕೃಷಿ ಮಾಡೋದು ಬರೀ ಒಬ್ಬರಿಂದ ಇಲ್ಲ ಇಬ್ಬರಿಂದ ಸಾಧ್ಯನೇ ಇಲ್ಲ. ಸಾಧ್ಯ ಇರ್ಬೋದು, ಬಟ್ ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡೋಕ್ಕೆ ಖಂಡಿತ ಆಗೋದಿಲ್ಲ. ನಮಗಿಲ್ಲಿ ತುಂಬಾ ಆಳುಗಳ ಸಮಸ್ಯೆ. ಸೊ ಕೃಷಿ ಮಾಡೋಕ್ಕೆ ಮನೆಯವರೇ ಆಗಿರಬೇಕು. ಸೊ ನೀವು ಆಳುಗಳ್ನ ಕರ್ಕೊಂಬಂದು ಕೆಲಸ ಮಾಡಿಸ್ತೀರಾ, ಮತ್ತು ಅದರಲ್ಲಿ ನೀವು ಲಾಭ ಹುಡುಕ್ತೀರಾ ಅಂದರೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಸೊ ಮನೆ ಮಂದಿ ಎಲ್ಲ ಸೇರಿ ಮಾಡಿದ್ರೇ ಅದು ವ್ಯವಸಾಯ.
ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ರೈತ ತಾನು ಬೆಳೆದಿರುವಂತಹ ಬೆಳೆಯನ್ನು ಕಟಾವು ಮಾಡಿ ರಾಶಿ ಮಾಡುವಂತಹ ಸಮಯ. ಇಂಥ ಟೈಮಲ್ಲಿ ಇಷ್ಟು ಜೋರು ಮಳೆ ಬಂದರೆ ಅವನ ಸ್ಥಿತಿ ಹೇಗಾಗಿರ್ಬೇಡ ಹೇಳಿ. ಈ ಪಪ್ಪಾಯಿ ಬೆಳೆಗೆ ನೀರು ಜಾಸ್ತಿ ಬೇಕಾಗಿಲ್ಲ, ಹಾಗೂ ನೀರು ಹಿಂಗೋಗುವಂಥ ಭೂಮಿ ಆಗಿರಬೇಕು. ಇಷ್ಟು ಜೋರು ಮಳೆ ಬಂದು ನೀರು ನಿಂತರೆ ಸಸಿ ಉಳಿಯೋದಿಲ್ಲ, ಬೇರೆ ಬೇರೆ ರೋಗ ಬಂದು ಸಸಿ ಹಾಳಾಗುತ್ತೆ. ಕೃಷಿ ಮಾಡೋದು ಲಾಭನ ನಷ್ಟನ ಆ ರೀತಿ ಲೆಕ್ಕ ಹಾಕೋಕ್ಕೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಒಂದು ಗ್ಯಾರಂಟೆಡ್ ಇನ್ಕಮ್ ಅಂತ ಯಾವುದೂ ಇರೋದಿಲ್ಲ. ಸೊ ಇದೊಂದು ರೀತಿ ಭೂಮಿ ತಾಯಿ ಸೇವೆ ಅಂದ್ಕೊಂಡು ಮಾಡ್ತಾ ಇರಬೇಕಷ್ಟೆ. ಇವತ್ತಲ್ಲ ಅಂದರೆ ನಾಳೆ, ನಾಳೆ ಇಲ್ಲ ಅಂದರೆ ಇನ್ನೊಂದು ಯಾವತ್ತೋ ಒಂದಿನ ಫಲ ಅಂತೂ ಖಂಡಿತ ಸಿಗುತ್ತೆ. ಮಳೆ ಬಂದು ಹೋದ್ಮೇಲೆ ಕೆಲವು ಗಿಡಗಳಲ್ಲಿ ಲೀಫ್ ಕರ್ಲಿ ವೈರಸ್ ಕಾಣಿಸೋಕೆ ಶುರುವಾಯಿತು. ನೋಡ್ತಿದ್ದಾಗೆ ಒಂದೇ ತಿಂಗಳಲ್ಲಿ ಅರ್ಧಕ್ಕರ್ಧ ತೋಟನೇ ವೈರಸ್ ಅಟ್ಯಾಕ್ ಆಗೋಯ್ತು. ಈ ಗಿಡಗಳನ್ನ ಹಾಕಿ ಸುಮಾರು 9 ಮಂತ್ಸ್ ಆಗಿದೆ. 9 ಮಂತ್ಸ್ಗೆ ಆಲ್ಮೋಸ್ಟ್ ಹಾರ್ವೆಸ್ಟಿಗೆ ಬರಬೇಕಾಗಿತ್ತು. ಇನ್ನೂ ಒಂದು ತಿಂಗಳು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಒಂದು 50-60% ಅಷ್ಟು ಗಿಡಗಳಲ್ಲಿ ಮಾತ್ರ ಕಾಯಿಗಳು ಬಿಟ್ಟಿದೆ. ಅದು ತುಂಬ ಕಡಿಮೆನೇ ಬಿಟ್ಟಿದೆ. ಎಲ್ಲ ಇದರಲ್ಲೂ ಬಿಟ್ಟಿಲ್ಲ. ಇನ್ನೂ ಒಂದು 50% ಗಿಡಗಳಷ್ಟು ವೈರಸ್ ಅಟ್ಯಾಕ್ ಆಗೋಗಿದೆ. ಸೊ ಅದರಿಂದ ತುಂಬ ಟ್ರೈ ಮಾಡಿದ್ವಿ ಕಂಟ್ರೋಲ್ ಮಾಡಲಿಕ್ಕೆ. ತುಂಬ ಪೆಸ್ಟಿಸೈಡ್ಸ್ ಯೂಸ್ ಮಾಡಿದ್ವಿ, ಮತ್ತು ನ್ಯಾಚುರಲ್ಲಾಗಿ ಪೆಸ್ಟಿಸೈಡ್ಸ್ನ ನಾವೇ ತಯಾರಿಸ್ಕೊಂಡು ಯೂಸ್ ಮಾಡಿದ್ವಿ. ಯಾವುದಕ್ಕೂ ಇದು ಕ್ಯೂರ್ ಆಗೋ ಥರ ಕಾಣಿಸ್ತಿಲ್ಲ. ಮತ್ತೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಬಿಟ್ಬಿಟ್ಟಿದ್ದೀನಿ. ಇನ್ನೂ ಒಂದು ಸರಿನೂ ಹಾರ್ವೆಸ್ಟ್ ಮಾಡಿಲ್ಲ. ಸೊ ಈಗ ಆಲ್ಮೋಸ್ಟ್ ನೋಡಿದ್ರೆ ಲಾಸ್ ಆಗೋ ಥರನೇ ಕಾಣಿಸ್ತಾ ಇದೆ. ಫಸ್ಟ್ ಫ್ರೂಟ್ ಸೆಟ್ಟಿಂಗು ಚೆನ್ನಾಗೇ ಆಯಿತು. ಇಲ್ಲಿ ಒಂದು ಸ್ವಲ್ಪ ಆದಮೇಲೆ ನೋಡಿ ಇಲ್ಲಿ ಮತ್ತೆ ಡ್ರಾಪ್ ಆಗೋಕ್ಕೆ ಶುರುವಾಗಿದೆ. ಇಲ್ಲಿ ನೋಡಿ ವೈರಸ್ ಅಟ್ಯಾಕ್ ಆದಮೇಲೆ ನೋಡಿ ಎಲೆಗಳಿಗೆ ರೀತಿ ಥರ ಮತ್ತೆ ಎಲ್ಲೋ ಮಾರ್ಕ್ ಆಗಿದೆ ನೋಡಿ. ನೋಡಿ ಹೂವೆಲ್ಲ ಒಣಗ್ತಿದೆ. ಸೊ ಡ್ರಾಪ್ ಆಗ್ತಿದೆ ಹೂವು, ಕಾಯಿ. ನೋಡಿ ಎಲೆ ಇಲ್ಲಿ ಇಷ್ಟು ಹಸಿರಾಗಿದೆ, ಇಲ್ಲಿ ಆಲ್ರೆಡಿ ಎಲ್ಲೋ ಆಗ್ತಾಯಿದೆ. ಸೊ ಆಲ್ಮೋಸ್ಟ್ ಒಂದು ಗಿಡದಿಂದ ಎಲ್ಲ ಗಿಡ ಸ್ಪ್ರೆಡ್ ಆಗ್ತಾಯಿದೆ ಹೀಗೆ ದಿನೇ ದಿನೇ. ಇಷ್ಟು ನನ್ನ ಈ 3 ವರ್ಷದ ಪ್ರಯತ್ನ. ಸೊ ಈ 3 ವರ್ಷದಲ್ಲಿ ಇನ್ವೆಸ್ಟ್ ಮಾಡಿರೋದು ಮತ್ತು ರಿಟರ್ನ್ಸ್ ಬಂದಿರೋದು ನೋಡಿದ್ರೆ ಆಲ್ಮೋಸ್ಟು ಡೆಡ್ ಲಾಸಲ್ಲೇ ಇದ್ದೀನಿ. ಮುಂದೆ ಅರಣ್ಯ ಕೃಷಿ ಮಾಡಬೇಕು, ಹಾಗೆ ಫ್ರೂಟ್ ಫಾರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡ್ತೇನೆ. ನನ್ನ ಈ ಪ್ರಯತ್ನ ಹೀಗೆ ಮುಂದುವರಿತಾ ಇರುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇರ್ಬೋದು, ಇಲ್ಲ ಆಲ್ರೆಡಿ ಕೃಷಿ ಮಾಡ್ತಾ ಇರ್ಬೋದು. ನಾನು ಒಂದೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಮಾಡಿ, ನಿಮ್ಗೆ ಅನ್ಸಿದ್ದು ಮಾಡಿ, ನಿಮ್ಗೆ ಅನ್ಸಿದ್ದು ಬೆಳೆನ ಬೆಳೀರಿ, ಕ್ಲೀನಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಒಂದು ಮಾಡಿರೋ ತೋಟಗಳನ್ನ ಹೋಗಿ ನೋಡಿ, ಸೊ ಅದ್ರ ಬಗ್ಗೆ ಕ್ಲೀನಾಗಿ ಸ್ಟಡಿ ಮಾಡಿ ಆಮೇಲೆ ಮಾಡಿ. ಆದರೆ ಸಾಲ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ಕೂಲಿ ಮಾಡೋಕ್ಕೆ ಬರೋರಿಗೆ ಬೆಳಗ್ಗೆ ಕೂಲಿಗೆ ಬಂದರೆ ಸಾಯಂಕಾಲಕ್ಕೆ ಕೂಲಿ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಆದರೂ ಇರುತ್ತೆ. ಆದರೆ ಇಲ್ಲಿ ಬಂದರೆ ಬಂತು, ಇಲ್ಲ ಅಂದರೆ ಅಷ್ಟೇ. ಇಷ್ಟ್ರ ಮೇಲೂ ಇಲ್ಲ ಗುರು, ನಮ್ಮ ಹತ್ರ ಬೇಜಾನ್ ದುಡ್ಡಿದೆ, ನಾವು ಮಾಡ್ತೀವಿ, ನಾವೇನೋ ಮಾಡ್ತೀವಿ ಅಂದರೆ ನಾನು ಯಾರು ಹೇಳೋಕ್ಕೆ ಅಲ್ವಾ? ಬಾಯ್. ಆದರೂ ಒಂದು ಸರಿ ಯೋಚನೆ ಮಾಡಿ.